ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಅದು ವೀಟ್ ಸೆಮೋಲಿನ ಪಾಸ್ತಾ. ಇದನ್ನು ರೆಸಿಪಿ ಮಾಡುವ. ಗ್ಯಾಸ್ ಹತ್ತಿಸ್ಕೊಂಡು ನೀರಿಟ್ಟಿದ್ದೀನಿ ತಪ್ಪಲೆಯಲ್ಲಿ. ನೀರು ಕುದಿ ಬರ್ತಾ ಇದೆ. ಈಗ ಪಾಸ್ತಾವನ್ನು ಹಾಕ್ಕೊಳ್ಳುವ. ಒಂದು 10 ಮಿನಿಟ್ಸ್ ಕುಕ್ ಆಗಬೇಕು, ಸ್ಮೂತ್ ಆಗಬೇಕು. ಸಾಲ್ಟ್ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ. ಇವಾಗ ನೋಡಿ ಚೆನ್ನಾಗಿ ಕುಕ್ ಆಗಿದೆ. ಇದು ಸ್ಟ್ರೈನರಿಗೆ ಹಾಕಿ ಸೋಸ್ಕೊಳ್ಳುವ. ಸ್ಟ್ರೈನರಿಗೆ ಹಾಕಿ ಸೋಸ್ಕೊಂಡಿದ್ದೇನೆ ನೋಡಿ. ಇವಾಗ ನೋಡಿ ಸ್ಮೂತ್ ಆಗಿದೆ. ಇದು ಟೊಮೆಟೊ ಮತ್ತು ಇದು ದೊಣ್ಣೆ ಮೆಣಸು, ಕ್ಯಾಪ್ಸಿಕಮ್, ಆನಿಯನ್ ಆ್ಯಂಡ್ ಗಾರ್ಲಿಕ್ ಆ್ಯಂಡ್ ಗ್ರೀನ್ ಚಿಲ್ಲಿ ಇದೆ. ಮತ್ತು ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಇದೆ. ರೆಸಿಪಿ ಸ್ಟಾರ್ಟ್ ಮಾಡುವ. ಸಣ್ಣ ಉರಿಯೊಂದಿಗೆ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಆಯಿಲ್ ಹಾಕ್ಕೊಳ್ತಿದ್ದೇನೆ. ಒಂದು ಕ್ಲೋಸ್ ಮತ್ತು ಸಿಂಡಮನ್ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಆನಿಯನ್ ಕುಕ್ ಆಗ್ತಾಯಿದೆ. ಈಗ ಗಾರ್ಲಿಕ್ ಹಾಕ್ತಾಯಿದ್ದೀನಿ. ಗ್ರೀನ್ ಚಿಲ್ಲಿ, ಕ್ಯಾಪ್ಸಿಕಮ್, ನೆಕ್ಸ್ಟ್ ಟೊಮೆಟೊ, ಧನಿಯಾ ಪೌಡರ್ ಆ್ಯಂಡ್ 1 ಸ್ಪೂನ್ ಗರಂ ಮಸಾಲ ಪೌಡರ್. ಈ ಥರ ಆಗಿದೆ. ಮಿಕ್ಸ್ ಆದಮೇಲೆ ಆ್ಯಂಡ್ ವಾಟರ್ ಹಾಕ್ಕೊಳ್ತೀನಿ. ಸ್ವಲ್ಪ ಕಮ್ಮಿ ಆದ್ಮೇಲೆ ಇನ್ನೂ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ. ಕೊರಿಯಂಡರ್ ಲೀವ್ಸ್, ಮೈಕ್ರೋನ್ ಪಾಸ್ತಾ ಹಾಕೊಳ್ಳುವ. ನೋಡಿ ಇವಾಗ ಮಿಕ್ಸಿಂಗ್ ಆಯಿತು. ಈ ಮಸಾಲೆ ಆಗದ್ದು ಈ ಥರ ಆಯಿತು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಬಾಯ್ ಫ್ರೆಂಡ್ಸ್.